ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಉದ್ದಿನಬೇಳೆ ಬಳಸದೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ದೋಸೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು 3 ಲೋಟ ಅಕ್ಕಿ, ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ. ಹಾಗೆ 1 ಲೋಟ ಸಬ್ಬಕ್ಕಿನ ಬಳಸ್ಕೊಂಡಿದ್ದೀನಿ. ಹಾಗೆ 1 ಲೋಟ ಅವಲಕ್ಕಿ, 1-2 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ಹಿಟ್ಟನ್ನು. ಮೊದಲಿಗೆ ನಾನಿಲ್ಲಿ 1 ಬೌಲು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಹಾಗೆಯೇ 3 ಬೌಲಷ್ಟು, ಅದೇ ಒಂದು ತೊಗೊಂಡಿರೋ ಬೌಲಲ್ಲೇ 3 ಬೌಲು ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ಬೌಲಷ್ಟು ಅವಲಕ್ಕಿನ ಸೇರಿಸ್ಕೊಳ್ತೀನಿ. ಇವಾಗ 1-2 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಆನಂತರ ಅವಲಕ್ಕಿನೂ ಅದೇ ಬೌಲ್ನಲ್ಲಿ ತೊಗೊಂಡು ಇದನ್ನು ತೊಳೆದು ಸ್ವಲ್ಪ ಬೇಗನೆ ನೆನೆ ಹಾಕಬೇಕು. ಇದನ್ನು ಒಂದು 5 ಅವರು ನೆನೆಸ್ಕೊಂಡಿದ್ದೀನಿ. ಆನಂತರ ಇದನ್ನು ಫ್ಲೋರ್ ಮಿಲ್ಲಲ್ಲಿ ಬಿಡಿಸಿ ತರಿಸಿದ್ದೀನಿ. ನೋಡಿ, ಇಷ್ಟು ಗಟ್ಟಿಗೆ ಇರಬೇಕು. ದೋಸೆ ಹಿಟ್ಟು ಹೇಗಿರುತ್ತೋ ಅದೇ ಥರನೇ ಇರಬೇಕು. ಇದು ಉಕ್ಕೋದು ಏನೂ ಇಲ್ಲ. ರಾತ್ರಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿ ಇಡ್ತೀನಿ. ಇವಾಗ ಮುಚ್ಚಿಟ್ಕೊಂಡಿದ್ದೀನಿ. ಇವಾಗ ಬೆಳಗ್ಗೆ ದೋಸೆಗೆ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಚಟ್ನಿನ ರೆಡಿ ಮಾಡ್ಕೊಳ್ತಿದ್ದೀನಿ. ಚಟ್ನಿಗೆ ಒಂದು 5 ಹಸಿಮೆಣಸಿನ್ಕಾಯಿನ ಒಗ್ಗರಣೆ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಆನಂತರ ಶುಂಠಿ, ಹುರ್ಗಡ್ಲೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು, ಹಾಗೆ ಕೊತ್ತಂಬರಿ ಸೊಪ್ಪು, 1 ಹೋಳು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆನ ಒಗ್ಗರಣೆನ ಸೇರಿಸ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ಇವಾಗ ದೋಸೆ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆನ ಮಾಡ್ಕೊಳ್ತೀನಿ. ಇದು ಉದ್ದಿನಬೇಳೆ ಹಾಕಿಲ್ವಲ್ಲ, ಹಾಗಾಗಿ ಉಕ್ಕೇನಿರೋದಿಲ್ಲ, ಆದರೆ ತುಂಬ ರುಚಿಕರವಾಗಿ ಇರುತ್ತೆ ದೋಸೆ. ಹಾಗೆಯೇ ನೀವು ತೆಳ್ಳಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆಯೇ ಸೆಟ್ ದೋಸೆ ಥರ ದಪ್ಪಕ್ಕೆ ಮಾಡ್ಕೋಬೋದು, ತುಂಬ ರುಚಿಕರವಾಗಿರುತ್ತೆ. ನೋಡಿ, ಈ ರೀತಿ ರೆಡಿಯಾಗುತ್ತೆ ದೋಸೆ. ನಾನಿಲ್ಲಿ ಒಂದು 5-6 ದೋಸೆನ ಮಾಡೋದನ್ನು ತೋರಿಸಿದ್ದೀನಿ. ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ರುಚಿಕರವಾಗಿರುತ್ತೆ. ಮತ್ತು ಇನ್ನೊಂದು ದೋಸೆನ ಹಾಕಿ ತೋರಿಸ್ತಿದ್ದೀನಿ. ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಸ್ವಲ್ಪ ದಪ್ಪಕ್ಕೆ ದೋಸೆನ ಹಾಕ್ಕೊಂಡ್ರೆ ಸೆಟ್ ದೋಸೆ ಥರ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಮತ್ತೆ ಇನ್ನೊಂದು ದೋಸೆನ ಹಾಕ್ಕೊಂಡಿದ್ದೀನಿ. ಈ ರೀತಿ ದೋಸೆಗಳು ರೆಡಿ ಮಾಡ್ಕೋಬೋದು. ಒಂದ್ಸರಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇಲ್ಲಿ ಬಳಸ್ಕೊಂಡಿರೋ ಅಂಥದ್ದು ಅಕ್ಕಿ ಬಂದು ರೇಷನ್ ಅಕ್ಕಿ. ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.